ಇವತ್ತು ಮನೆಯಲ್ಲಿ ಸೆಟ್ ದೋಸೆ ಸಾಗು ಅದ್ರ ಜೊತೆಗೆ ಚಟ್ನಿ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡ್ದೆ ನೋಡೋಣ. ಹಿಂದಿನ ದಿನ ನಾನು ದೋಸೆಗೆ ನೆನೆ ಹಾಕ್ಕೊಂಡಿದ್ದೆ. ಅದಕ್ಕೆ 2 ಲೋಟ ದೋಸೆ ಅಕ್ಕಿ, 2 ಲೋಟ ದೋಸೆ ಅಕ್ಕಿಗೆ 1 ಲೋಟ ಅವಲಕ್ಕಿ, ಮಾಮೂಲಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದು. ಅದಕ್ಕೆ ಅರ್ಧ ಲೋಟ ಉದ್ದಿನಕಾಳು ತೊಗೊಂಡಿನಿ. ಉದ್ದಿನಕಾಳು ಅಥವಾ ಉದ್ದಿನಬೇಳೆ ಏನಾದರೂ ತೊಗೊಳ್ಳಿ. ಇದಿಷ್ಟನ್ನು ಇವಾಗ ಚೆನ್ನಾಗಿ ತೊಳ್ಕೊಬೇಕು. ಉದ್ದಿನ ಬೇಳೆ ಅಂತೂ ಒಂದು 3 ಸತಿ ಆದರೂ ತೊಳ್ಕೊಬೇಕು ಸಪ್ರೇಟಾಗಿ. ಅದನ್ನು ಒಟ್ಟಿಗೆ ನೆನೆ ಹಾಕ್ಕೊಳ್ಳಿ ಒಂದು 5-6 ಗಂಟೆ. ಈಗ ಇದು ಒಂದು 5-6 ಗಂಟೆ ನೆಂದಿರೋದು. ಇದನ್ನ ಇವಾಗ ಸಂಜೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಹಿಟ್ಟನ್ನು ಸಾಫ್ಟಾಗಿ ರುಬ್ಕೋಬೇಕು. ಈ ರೀತಿ ತುಂಬ ಸಾಫ್ಟಾಗಿ, ಎಷ್ಟು ಸಾಫ್ಟಾಗಿ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಕಲಿಸ್ಕೋಬೇಕು ಅದನ್ನು ಚೆನ್ನಾಗಿ. ಈಗ ಒಂದು ಕಡೆ ಅದನ್ನು ಎತ್ತಿಟ್ಟು ಸ್ವಲ್ಪ ಬೆಚ್ಚಗಿರೋದಕ್ಕೆ ಮೇಲ್ಗಡೆ ಬಟ್ಟೆ ಮುಚ್ಚಿ ಎತ್ತಿಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ. ಹಿಟ್ಟು ಉಬ್ಬಿದ್ದು ಇಷ್ಟೇ. ಈಗ ಚಳಿಗಾಲ ಅಲ್ವಾ ಅದಕ್ಕೆ. ಆದರೆ ದೋಸೆ ಮಾತ್ರ ಪರ್ಫೆಕ್ಟಾಗಿ ಬಂದಿತ್ತು ನೋಡಿ. ಸ್ವಲ್ಪ ಹಿಟ್ಟು ಚೇಂಜ್ ಅಂತೂ ಆಗಿದೆ. ಸಾಗು ಮಾಡ್ಕೊಳ್ಳೋದಕ್ಕೆ ಈಗ ಮಿಕ್ಸ್ ತರಕಾರಿ ತೊಗೊಂಡಿನಿ. ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಅದಕ್ಕೆ ಒಂದು ಸಣ್ಣ ಆಲೂಗೆಡ್ಡೆ ಮತ್ತು ಬಟಾಣಿ. ನೀವು ಯಾವುದು ತರಕಾರಿ ಬೇಕಾದರೂ ತೊಗೋಬೋದು. ಇದನ್ನು ಒಂದು ವಿಜಿಲ್ ಕೂಗಿಸ್ಕೋಬೇಕು. ಉಪ್ಪು ಹಾಕಿ ಬೇಯಿಸಿದ್ದೀನಿ. ಈಗ ಮಸಾಲೆಗೆ ಒಂದು ಸಣ್ಣ ಬಟ್ಲು ಕಾಯಿ ತುರಿ, ಅದಕ್ಕೆ ಒಂದು 1/4 ಭಾಗದಷ್ಟು ಈರುಳ್ಳಿ, 3-4 ಹಸಿಮೆಣಸಿನ್ಕಾಯಿ, ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, 2 ಲವಂಗ, 1 ಇಂಚು ಚಕ್ಕೆ. ನಾನು ಮಸಾಲೆ ಸ್ವಲ್ಪ ಕಡಿಮೆ ಹಾಕೋತೀನಿ, ನೀವು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಈಗ ಹುರ್ಗಡ್ಲೆ, ಗಸಗಸೆ ಮತ್ತು ಗೋಡಂಬಿ ತೊಗೊಂಡು. ಗೋಡಂಬಿ ಆಪ್ಷನಲ್ಲು. ಗೋಡಂಬಿ ಹಾಕಿದರೆ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಧನಿಯಾ ಪೌಡರ್ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಸ್ವಲ್ಪ ಈ ರೀತಿ ತರಿಯಾಗಿ ರುಬ್ಕೋಬೇಕು. ಈಗ ಸಾಗೋಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಸ್ವಲ್ಪ ಹಿಂಗೆ ಹಾಕೋತೀನಿ ನಾನು. ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದಕ್ಕೆ ಅರ್ಧ ಟೊಮೆಟೊ ಸಾಫ್ಟ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್. ಆಗಲೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದಕ್ಕೆ ಮಸಾಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಆಮೇಲೆ ಬೇಯಿಸಿದ ತರಕಾರಿ, ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಎಷ್ಟು ದಪ್ಪ ಬೇಕು ತೆಳುಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದನ್ನು. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಬೇರೆ ಪಾತ್ರೆಗೆ ತೆಕ್ಕೋತಾ ಇದ್ದೀನಿ. ಸಾಗು ಇದು ಪೂರಿಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿನ ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡ್ಕೋಬೇಕು ಇದನ್ನು. ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಇದನ್ನು ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಕಾಯಿ ತುರಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಜಾಸ್ತಿ ಏನು ಹುರಿಯೋದು ಬೇಡ, ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿ, ನೀವು ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಒಂದು 2 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದೆಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೀವು ತೆಳು ಬೇಕು ಅನಿಸಿದ್ರೆ ನೀವು ತೆಳು ಮಾಡ್ಕೋಬೋದು. ಈ ಚಟ್ನಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ದೋಸೆಗೆ. ಈಗ ದೋಸೆ ಮಾಡ್ಕೋತೀನಿ. ಈ ದೋಸೆಗೆ ಸ್ವಲ್ಪ ಹೆಂಚಿಗೆ ಮೊದಲೇ ಎಣ್ಣೆ ಹಚ್ಕೋಬೇಕು. ಮತ್ತು ದೋಸೆ ಹಿಟ್ಟನ್ನು ಅಷ್ಟೇ ಜಾಸ್ತಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಾರ್ದು, ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕು. ಈ ದೋಸೆ ಅಂತೂ ಸಾಫ್ಟಾಗಿ ಬರುತ್ತೆ ತುಂಬ. ನನ್ನ ಮಗಳಿಗೆ ಇದು ಸಾಫ್ಟ್ ದೋಸೆ ಮಾಡಿ ಅಮ್ಮ ಅಂತ ಹೇಳುತ್ತೆ. ಸೊ ಈ ಸೆಟ್ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು.
ಪ್ರತಿ ಸತಿ ದೋಸೆ ಹುಯ್ಯುವಾಗ ಹೆಂಚನ್ನ ಒಂದು ಸ್ವಲ್ಪ ರೆಡಿ ಮಾಡ್ಕೊಳ್ಳಿ, ನೀರು ಹಾಕಿ ಮತ್ತು ಎಣ್ಣೆ ಹಾಕಿ. ದೋಸೆಗಳಂತೂ ಚೆನ್ನಾಗಿ ಬರುತ್ತೆ. ಮೇಲ್ಗಡೆ ತುಪ್ಪ ಎಣ್ಣೆ ನೀವು ಏನು ಬೇಕೋ ಅದನ್ನು ಹಾಕೋಬೋದು. ನಾನು ಎಣ್ಣೆನೇ ಹಾಕ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ಈ ಸೆಟ್ ದೋಸೆ ಅಂತೂ ಬಿಸಿ ತಣ್ಣಗೆ ಹೇಗೆ ಬೇಕಾದ್ರೂ ತಿನ್ಬೋದು. ಲಂಚ್ ಬಾಕ್ಸ್ಗೂ ಕೊಟ್ಟು ಕಳಿಸ್ಬೋದು. ಸಾಫ್ಟಾಗಿರುತ್ತೆ ದೋಸೆ. ಅದಕ್ಕೆ ಈ ಚಟ್ನಿ ಮತ್ತು ಈ ಸಾಗು ಒಳ್ಳೆ ಕಾಂಬಿನೇಷನು. ಮನೇಲಿ ಒಂದು ಸತಿ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.